ಅಡ್ರೆಸ್ ನಾವು ಅದನ್ನು ಕೇಳಿದ್ದೀವಿ, ಪೂರ್ತಿ ಡೀಟೇಲ್ ಏನು ಅಪ್ಲಿಕೇಶನ್ ಫಾರಮ್ ಅಲ್ಲಿ ಹಾಕಿದರೆ ಅದನ್ನ ಪೂರ್ತಿ ಅಡ್ರೆಸ್ ಅನ್ನ ಕೊಡಬೇಕು ಅಂತ ಹೇಳಿದ್ದೀವಿ. ಅದ್ರದ್ದು ಪ್ರಯತ್ನ ನಡೀತಾ ಇದೆ. ನಾವೀಗ ಅದನ್ನ ಇಡೀ ಶಿವಮೊಗ್ಗ ನಗರದ್ದು ಬೇರೆ ವಾರ್ಡ್ ವೈಸು ಈ ಥರದನ್ನು ನಮ್ಮ ಕಾರ್ಯಕರ್ತರು ಏನಂದ್ರೆ ಇದ್ರೊಳಗೆ ಹೆಚ್ಚು ಮಾಡಿರೋಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮ ಹತ್ರ ಈಗಾಗಲೇ ಡಾಟಾ ಇದೆ. ನಾವು ಕೊಡೋಬೇಕಾರೆ ನಮ್ಮ ಅರ್ಜಿಯನ್ನ ಕೊಡೋಬೇಕಾರೆ ನಾವು ಕಂಪ್ಯೂಟರ್ ಎಂಟ್ರಿ ಮಾಡೇ ಕೊಟ್ಟಿರೋದು. ಅಲ್ಲಿ DS ಅರುಣ್ ಅಂತ ಇದ್ರೆ ನಮ್ಮ ಹತ್ರ ಅರುಣ್ ಯಾರ್ಯಾರಿದೆ ಅನ್ನೋದು ಇದೆ. ಶಿವಮೊಗ್ಗದ ಯಾವ ಕಡೆ ಹೋಗ್ತೀವಿ, ಗುಣಪಶೆಡಿ ಹೋಗ್ತೀರೋ ಅಥವಾ ವಿನೋದನಗರಕ್ಕೂ ಎಲ್ಲ ಅಲ್ಲ 12 ಒಟ್ಟು ಇಲ್ಲ 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 ಹೇಳ್ತೀನಿ. ನಮ್ದು ಮತಗಟ್ಟೆಗಳು ಎಲ್ಲೆಲ್ಲಿ ಅನ್ನುವಂಥದ್ದನ್ನ ಅನೌನ್ಸ್ ಮಾಡ್ತಾರೆ. ಲಾಸ್ಟ್ ಟೈಮು ಬಾಲರಾಜ ಅರಸ್ ರೋಡಲ್ಲಿ ಇದ್ದಂತ ಒಂದು ನಮ್ಮ PWD ಆಫೀಸಲ್ಲಿ ಮಾಡಿತ್ತು. ಅದ್ರ ಹಿಂದೆ ನಾವು NESನ ATMCC ಆವರಣದಲ್ಲಿ ನಾವು ಹಿಂದೆ ಚುನಾವಣೆಯ ಒಟ್ಟು ಮತದಾನ ಮಾಡಿದಂಥದ್ದು. ಈ ಸರ್ಕಾರ ಇದು ಮಾಡುತ್ತೆ, 12 ಬೂತ್ಗಳನ್ನು ಮಾಡುತ್ತೆ. ಮತ್ತೆ ಬೇರೆ ಬೇರೆ ಕಡೆ ಒಂದು ಮೀನು ಸೆಂಟರ್ ಆಫ್ ದಿ ಶಿವಮೊಗ್ಗ ಒಂದು ಕಡೆ ಮಾಡುತ್ತೆ, ಇನ್ನು ಬೇರೆ 3 ಕಡೆ ಮಾಡುತ್ತೆ. ಮತ್ತೆ ಮತದಾರರ ಸಂಖ್ಯೆ ಆಧಾರಿತವಾಗಿ ಮಾಡುವಂಥದ್ದು. ಬೇರೆ ಚುನಾವಣೆಗಳಲ್ಲಿ ಸರ್ಕಾರನೇ ಹೋಗಿ ಮನೆ ಹೋಗಿ ನಿಮ್ದು ID ಕಾರ್ಡ್ ಇದೆ, ಇಲ್ಲಿ ಕೇಳಲ್ಲ. ಅಲ್ಲ, ಈಗ ಅವರಿಗೆ ನಾವು ಪತ್ರದ ಮೂಲಕ ನಾವು ಕಳಿಸ್ತೇವೆ. ನಿಮ್ಮ ಮತದಾನದ ಕೇಂದ್ರ ಎಲ್ಲಿ, ನೀವು ಬೆಳಿಗ್ಗೆ 8ರಿಂದ 4 ಗಂಟೆ ತನಕ ಮತದಾನದ ಸಮಯ ಬೆಳಿಗ್ಗೆ 8ರಿಂದ 4. ಇದನ್ನ ಅವರಿಗೆ ಅವೇರ್ನೆಸ್ ನಾವು ಮಾಡ್ತೀವಿ, ನಮ್ಮ ಕಾರ್ಯಕರ್ತರು ಮಾಡ್ತೀವಿ. ಮತ್ತೆ ನಾವು ಪೇಪರ್ನಲ್ಲೂ ಅದನ್ನು ಕೊಡುವಂಥದ್ದು ಕೂಡ ನಡೆಯುತ್ತೆ.